ನಮಸ್ಕಾರ ನಮ್ಮ ಚಾನಲ್ಗೆ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಲೇಷ್ಯಾ ಟ್ರಿಪ್ನ 3ನೇ ಭಾಗ ಇದು. ಇವತ್ತು ನಾವೆಲ್ಲ ಹೋಗ್ತಿದ್ದೇವೆ? ಲಂಕಾವಿ. ಅದೇನದು? ದ್ವೀಪ. ಸೊ ಲಂಕಾವಿ ಐಲ್ಯಾಂಡ್ ಅದು ಸಿಕ್ಕಾಪಟ್ಟೆ ಫೇಮಸ್ಸು. ನಾವೀಗ ಪಿನಾಂಗ್ ಏರ್ಪೋರ್ಟಲ್ಲಿದ್ದೇವೆ ಅಲ್ವಾ? ಪಿನಾಂಗ್ ಏರ್ಪೋರ್ಟಿಂದ ನೀವು ಮಾತಾಡಿ ಮೇಡಮ್. ಹೌದು, ಪಿನಾಂಗ್ ಎಲ್ಲ ನೀನೇ ಹೇಳ್ತಾ ಇದೀಯಾ? ಅದಕ್ಕೆ ನೀವು ಮಾತಾಡಿ ಹಾಗಾದ್ರೆ. ಹೌದು, ಪಿನಾಂಗ್ ಏರ್ಪೋರ್ಟ್ ಅಲ್ಲಿ ಇದ್ದೀವಿ. ಇಲ್ಲಿಂದ 1 hour ಜರ್ನಿ. 1 hour ಅಲ್ಲ, ಒಂದು 35 ಅಂತ. ಅದೇ ಬೈ ಫ್ಲೈಟ್. ಸೊ ಇಟ್ಸ್ ಅ ಬ್ಯೂಟಿಫುಲ್ ಐಲ್ಯಾಂಡ್ ಅಂತ ಹೇಳಿದ್ದಾರೆ. ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡುವ. ಓಕೆ, ಎಷ್ಟು ದಿನ ಇರ್ತೇವೆ ಅಲ್ಲಿ? 3 days. ಹೌದಮ್ಮ? ಇವತ್ತು ಬಿಟ್ಟು 2 ದಿವಸ. ಹೌದು, 3 ದಿನ ಅಲ್ಲಿರ್ತೇವೆ. ಪಿನಾಂಗಲ್ಲೇ 2 ದಿನ ಇದ್ದದ್ದು, ಇಲ್ಲಿ 3 ದಿನ ಇರ್ತೇವೆ. ನೋಡುವ ಎಷ್ಟು ಪ್ಲೇಸಸ್ ಕವರ್ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡುವ. ಯಾರಂತರೂ ಬ್ಯುಸಿ ಇದ್ದಾರೆ. ಸುಸ್ತಾಗಿದೆ ಅಮ್ಮಂಗೆ? ಫುಲ್ ಫ್ರೆಶ್. ಎಸ್ ವಿಲ್ ಗೋ ನಾವು. ಲಂಕಾವಿಯಲ್ಲಿ ಏನೋ ಒಂದು ಹುಚ್ಚುತನ ಮಾಡುವ, ನಾವೇ ಇಲ್ಲಿ ಕಾರ್ ಓಡಿಸುವ ಅಂತ ಅಂದ್ಕೊಂಡೆ. ಅದಕ್ಕೆ ಬುಕ್ ಮಾಡಿದ್ದೆ ನಾನು ಮೊದಲೇ ಕ್ಲೂಕ್ ಆ್ಯಪಲ್ಲಿ. ನೀವು ಡ್ರೈವ್ ಮಾಡ್ಬೋದು, ಇಂಡಿಯನ್ಸ್ ಯು ಕ್ಯಾನ್ ಡ್ರೈವ್ ದಿ ಕಾರ್ ಹಿಯರ್. ಯಾಕಂತಂದರೆ ಇಲ್ಲಿ ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ ವರ್ಕ್ ಆಗ್ತದೆ. ಆ್ಯಂಡ್ ಇಂಡಿಯಾ ಥರವೇ ರೈಟ್ ಹ್ಯಾಂಡ್ ಸೈಡಲ್ಲಿ ಡ್ರೈವರ್ದು ಸ್ಟೇರಿಂಗ್ ಇರ್ತದೆ. ಆ್ಯಂಡ್ ಲಂಕಾವಿಯಲ್ಲಿ ಇಟ್ ಈಸ್ ಈಸಿಯರ್ ಟು ಡ್ರೈವ್ ಅಂತ ಹೇಳ್ತಾರೆ ದ್ಯಾನ್ ಕೋಲಾಲಂಪುರ್ ಮತ್ತು ಪಿನಾಂಗ್. ನಂಗೊಂದು ಸೆಡಾನ್ ಕಾರ್ ಬೇಕಿತ್ತು, ಲಗೇಜ್ ಎಲ್ಲ ಹಿಡಿಯುವಂಥದ್ದು. ಐ ಡೋಂಟ್ ನೋ ಹೌ ಟು ಪ್ರೊನೌನ್ಸ್. ಪರ್ದುವಾ, ಇಲ್ಲಿಯ ಕಂಪನಿ ಪರ್ದುವಾ ಬೆಜಾ ಆ ಕಾರ್ ಬರ್ತದೆ, ಆಟೋಮೆಟಿಕ್ ಕಾರ್. ಸೊ 3 ದಿನ ನಾನೇ ಕಾರ್ ಓಡಿಸ್ತೇನೆ. ಚೀಪಲ್ಲೇ ಆಯ್ತು ನನಗೆ, 4,500 3 ದಿನಕ್ಕೆ ಸಿಕ್ಕಿತ್ತು ನನಗೆ ಕಾರ್. ಗ್ರ್ಯಾಬ್ ಕೂಡ ಇದೆ, ಎಲ್ಲರೂ ಇಲ್ಲಿ ಗ್ರ್ಯಾಬಲ್ಲೇ ಹೋಗ್ತಾ ಇದ್ದಾರೆ. ಬಟ್ ನನಗೆ ಸ್ವಲ್ಪ ಹುಚ್ಚು ಅಷ್ಟೇ. ಕಾರ್ ಬಂತು, ಒಂದು ಫುಲ್ ವಿಡಿಯೋ ಮಾಡಿ ಬಿಡುವ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಸ್ಕ್ರ್ಯಾಚ್ ಆಗಿದೆ ಒಂಚೂರು. ಎಸ್, ಹೋಂಡಾ ಸಿಟಿ ಕಾರ್ ಸಿಕ್ಕಿತ್ತು. ನಾವು ಬುಕ್ ಮಾಡಿದ್ದು ಬೇರೆ, ನಾವು ಅಪ್ಗ್ರೇಡ್ ಮಾಡಿದ್ದೇವೆ ಹಾಗೆ ಹೀಗೆ ಅಂತಂದ್ರು. ಐ ಡೋಂಟ್ ನೋ ಅದು ಒಳ್ಳೆ ಐತೆ ಇದು ಒಳ್ಳೆ ಐತೆ ಅಂತ. ಬಟ್ ಎನಿವೇಸ್ ಹೋಂಡಾ ಸಿಟಿ. ನಾನು ಸಹ ಬೆಂಗಳೂರು ಸೆಡಾನೇ ಓಡಿಸೋದು, ಫೋಕ್ಸ್ವ್ಯಾಗನ್ ವರ್ಟಸ್. ಸೊ ಆರಾಮು. ಇವಾಗ ಫ್ರ್ಯಾಂಕ್ ಪನಿ ಬೀಚ್ ರೆಸಾರ್ಟು ಬುಕ್ ಮಾಡಿದ್ವಿ, ಅದಕ್ಕೆ ಹೋಗ್ತಾ ಇದ್ದೇವೆ. 15 ನಿಮಿಷ ಇಲ್ಲಿಂದ ಆರಾಮ್. ರೋಡ್ ಕೂಡ ಖಾಲಿ ಇದೆ. ನೈಸ್. ಹೆಂಗಿದೆ ರೆಸಾರ್ಟ್? ಹಾಂ, ಸಖತ್ತಾಗಿದಾ? ಮಾತೇ ಇಲ್ವಾ? ಅಷ್ಟೇ ಎಕ್ಸ್ಪ್ರೆಷನಲ್ಲೇ ಅರ್ಥ ಮಾಡ್ಕೊಳ್ಬೇಕು ಜನ, ಅಥವಾ ಸರ್ಕ್ಯಾಸ್ಟಿಕ್ ಆಗಿ ಹೇಳ್ತಾ ಇದೆಯಾ? ಹಂಗ ಸೂಪರಾ. ಎದುರುಗಡೆನೆ ಪೂಲ್ ಎಲ್ಲ ಇದೆ. ಪೂಲ್ಗಿಂತನೂ ಮಿಗಿಲಾಗಿ ಅಲ್ಲಿ ಬೀಚ್ ಎಲ್ಲ ಇದೆ. ವಾವ್, ನೈಸ್, ಆ್ಯಕ್ಚುಲಿ ನೈಸ್. ನಿಮ್ಗೆ ಇಷ್ಟ ಆಯ್ತಲ್ಲೋ ಗೊತ್ತಿಲ್ಲ, ನಮ್ಗೆ ಇಷ್ಟ ಆಯಿತು. ರೂಮ್ ಚಿಯರ್ಸ್. ಚೆನಾಂಗ್ ಬೀಚ್ ಇಲ್ಲಿ ಭಾರಿ ಫೇಮಸ್ಸು. ನಮ್ಮ ರೂಮ್ ಇರೋದು ಸ್ವಲ್ಪ ದೂರ. ಎನಿವೇಸ್ ನಮ್ಗೆ ಇವತ್ತು ಇದನ್ನು ಎಕ್ಸ್ಪ್ಲೋರ್ ಮಾಡಬೇಕಿತ್ತು. ಹೇಗೆ ಉಡುಪಿಯಲ್ಲಿ ಮಲ್ಪೆ ಬೀಚ್ ಫೇಮಸ್ಸು, ಹಾಗೆ ಲಂಕಾವಿಯಲ್ಲಿ ಚೆನಾಂಗ್ ಬೀಚ್ ಭಯಂಕರ ಫೇಮಸ್ಸು. ಇಂಡಿಯಾ ಹೌಸ್ ಅಲ್ಲಿ ಆ ರೆಸ್ಟೋರೆಂಟಲ್ಲಿ ಊಟ ಮಾಡಿದ್ದು ನಾವು. ವಾವ್. ಅಮ್ಮ ತಗೊಂಡೋಗುವ ಮನೆಗೆ, ತಿನ್ನುವಲ್ಲ. ತಿನ್ಲಿಕ್ಕೆ ಆಬ್ವಿಯಸ್ಲಿ ಮತ್ತೆಂತ ಇದು ಎಂತ ವಸ್ತು ಪ್ರದರ್ಶನ ಅಂತ ಅಂದ್ಕೊಂಡಿದ್ಯಾ? ತಿನ್ಲಿಕ್ಕೆ ನೀನು ಬೇಕಾದ್ರೆ ತಗೊಂಡೋಗ್ಬೋದು. ಅವಳು ಗಾಬರಿಯಲ್ಲಿದ್ದಾಳೆ, ಇದು ತಿಂತಾರ ಅಂತ. ಇಂಡಿಯಾ ಹೌಸಲ್ಲಿ ತಿಂದ್ವಿ. ವೆಜ್ ನಾನ್ ವೆಜ್ ಎರಡೂ ಇದೆ. ಎಂತ ಮಾಡಿ, ಲಂಕಾವಿಯಲ್ಲೆಲ್ಲ ಪ್ಯೂರ್ ವೆಜ್ ಎಲ್ಲ ಸೀನೇ ಲೇದು ಅಂತೆ ಸಿಗುದಿಲ್ಲ. ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇಲ್ಲ ಅಂತ ಹೇಳ್ತಾರಪ್ಪ, ಗೊತ್ತಿಲ್ಲ, ನೋಡಬೇಕು. ಈಗ ನಡ್ಕೊಂಡು ಹೋಗ್ತಾ ಇದ್ದೇವೆ, ಸ್ವಲ್ಪ ಎಕ್ಸ್ಪ್ಲೋರ್ ಮಾಡುವ ಚೆನಾಂಗ್ ಬೀಚ್, ಆ ಸ್ಟ್ರೀಟ್ ಅನ್ನು ಅಂತ. ಓಕೆ, ಫಸ್ಟ್ ಇಂಪ್ರೆಷನ್ ಚೆನಾಂಗ್ ಬೀಚ್ ನನಗೆ ಮಲ್ಪೆ ವೈಪ್ ಕೊಡ್ತಾ ಉಂಟು. ಅಲೆಗಳು ಯಾವ ಥರ ಇರ್ತದೆ ನೋಡುವ. ನನ್ನ ಪ್ರಕಾರ ಅಲೆ ಎಲ್ಲ ನಮ್ಮ ಕಡೆ ಭಯಂಕರ ಅಲೆಯ ಒಂದು ಸಮುದ್ರಗಳು. ಇಲ್ಲೆಲ್ಲ ಅಲೆ ಇಲ್ಲ, ಎಂತ ಇಲ್ಲ, ಶಾಂತ ಸಮುದ್ರ. ಸೈಕ್ಲೋನ್ ಎಲ್ಲ ಜಾಸ್ತಿ ಆಗ್ತದೆ, ಬಟ್ ಶಾಂತ ಸಮುದ್ರ. ಆಸ್ ಐ ಎಕ್ಸ್ಪೆಕ್ಟೆಡ್, ನೋ ಅಲೆ.
ಒಂದು ಚಂದ ವರ್ಡಿಕ್ಟ್ ಕೊಡ್ತಾರೆ ಯಶೋದಮ್ಮ, ಎಂತ ಅಂತ ಕೇಳುವ. ಸಮುದ್ರ ಕಂಡಂಗೆ ಕಾಣೋದಿಲ್ಲ. ಏನಮ್ಮ? ಸಮುದ್ರ ಕಂಡಂಗೆ ಕಾಣೋದಿಲ್ಲ. ಸಮುದ್ರ ಕಂಡ ಕಾಣೋದಿಲ್ಲ ಅದೇ, ಯಾಕಂದ್ರೆ ನಮ್ಗೆ ಅಲೆಗಳು ನೋಡಿ 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 ಸರೋವರ ಇಲ್ಲ. ಹೌದೌದು ಆ ಥರ ಕಾಣ್ತದೆ. ಅಂದರೆ ವೆರಿ ಪ್ಲೇನ್ ಇಟ್ ಈಸ್ ಅಲ್ಲ, ಅಬ್ಬರ ಇಲ್ಲ. ಆಕ್ಟಿವಿಟೀಸ್ ಮಾಡೋರ್ಗೆ ಏನು ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿ ಹೋಗುತ್ತೆ, ಸಲೀಸಾಗಿ ಹೋಗುತ್ತೆ. ಹೌದೌದು. ಸಮುದ್ರ ಶಬ್ದನೂ ಇಲ್ಲ ನೋಡಿ. ಹ್ಮ್, ಸಮುದ್ರದ ಶಬ್ದ ಇರುತ್ತಲ್ಲ, ಅದೇ ಅಲೆಗಳೇ ಇಲ್ಲ ಅಂತಾರೆ. ಇಲ್ಲ ನಮ್ಮ ಕಡೆ ಅಲೆ ಡಬ್ ಅಂತ ಹೊಡೆದಾಗ ಒಂದು ಸೌಂಡ್ ಬರ್ತಿತ್ತು, ಅದು ಆ ಥರ ಇಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಸ್, ಲಂಕಾವಿಯಲ್ಲಿ 2ನೇ ದಿನ ನಮ್ಮದು. ಎಲ್ಲಿ ಹೋಗ್ತಿದ್ದೇವೆ? ಅಯ್ಯೋ ಇದೆಂದಪ್ಪ ನೀನು ತಪ್ಪು, ತಿನ್ಲಿಕ್ಕೆ ಹೋಗ್ತಾ ಇದ್ದೇವೆ. ಬ್ರೇಕ್ಫಾಸ್ಟ್ ಮಾಡಿ ಸ್ಕೈ ಬ್ರಿಡ್ಜ್, ಇಲ್ಲಿ ಒಂದು ದೊಡ್ಡ ಫೇಮಸ್ ಸ್ಕೈ ಬ್ರಿಡ್ಜ್ ಇದೆ, ಅದಕ್ಕೆ ಅಗೇನ್ ಕೇಬಲ್ ಕಾರಲ್ಲಿ ಹೋಗಬೇಕು. ಅದೆಲ್ಲ ಬುಕ್ ಮಾಡಿದ್ದೇನೆ, ಎಕ್ಸ್ಪ್ರೆಸ್ ಲೇನೇ ಬುಕ್ ಮಾಡಿದ್ದೇನೆ ಈ ಸಲ, ರಗಳೆ ಬೇಡ ಅಂತ. ಅದು 9:30ಗೆ ಓಪನ್ ಆಗೋದು, ಈಗ 8 ಗಂಟೆ ಆಗಿದೆ. ತಿಂಡಿ ತಿಂದು ಸ್ವೀಕ್ ಅಂತ ಹೋಗುವ. ಇಲ್ಲಿಂದೊಂದು 25 ಕಿಲೋಮೀಟರ್ ಇದೆ. ಯಸ್ ಯಸ್ ಯಾ ಓಕೆ, ಥ್ಯಾಂಕ್ ಯು. ಯಾ ಥ್ಯಾಂಕ್ ಯು. ಫುಲ್ ರೆಡಿ ಅಪ್ಪ? ರೆಡಿ, ಸೂಪರ್. ವಿದ್ಯಾ ಬಂತು. ಹಾ ಆಮೇಲೆ ನಿಂಗೆ ಮೇಲೆ ಒಂದಿನ ಸ್ಕೈ ಬ್ರಿಡ್ಜ್ ಕಾಣ್ತಾ ಇದೆಯಾ ಮೇಲೆ, ಅಲ್ಲಿ ಹೋಗ್ತೇವೆ ನಾವು. ಅಲ್ಲಿ ಸೂಪರ್ ವ್ಯೂ. ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ಕಾಡು, ಈ ಕಡೆ ನೋಡಿದ್ರೆ ಸಮುದ್ರ. ಅಪ್ಪ ಏನು ಎದ್ರಕೊಂಡು ಕೂತ್ಕೊಂಡಿದ್ದಾರೆ. ಅಲ್ಲಿ ಫಾಲ್ಸ್ ಕಾಣುತ್ತೆ. ನಮ್ಮ ಫಸ್ಟ್ ಸ್ಟೇಷನ್ಗೆ ಬಂದಿದ್ದೇವೆ. ಇದು ಮಿಡ್ ವೇ, ಇನ್ನೂ ಮುಗಿದಿಲ್ಲ. ಕೇಬಲ್ ಕಾರ್ ಇನ್ನೂ ಇದೆ ನೋಡಿ, ಅಲ್ಲಿ ಇನ್ನೂ ಹೋಗ್ತಾ ಇದೆ. ಇನ್ನೂ ಒಂದು ಪಾಯಿಂಟ್ ಇದೆ. ಈಗ ಹೋದ್ಮೇಲೆ ಅಲ್ಲಿ ಸ್ಕೈ ಬ್ರಿಡ್ಜ್ ಏನಿದೆ, ಅಲ್ಲಿಂದ ಒಂದು ವ್ಯೂ. ಅದು ಟಿಕೆಟ್ ಬುಕ್ ಮಾಡಿದ್ದೇನೆ. ಖುಷಿ ಸಾಕಾಗಿದೆಯಲ್ಲ. ಅಂತ ಹೇಳ್ತಾರೆ ಹೇಳಿದ್ಕೆ? ಸ್ಕೈ ಕ್ಯಾಬ್. ಈಗ ನಾವು ಹೋಗ್ತಾ ಇರೋದು ದ ಫೇಮಸ್ ಈಗಲ್ಸ್ ವಾಕ್, ಕಾಲ್ಡ್ ಈಗಲ್ ನೆಸ್ಟ್. ಇದು ನಮ್ಮ ಕ್ಲೂಕ್ ಟಿಕೆಟಲ್ಲಿ ಇರಲಿಲ್ಲ, ಅವ್ರು ಚೆಕ್ ಮಾಡಿದ್ರು. ನೋ ಅಂತಂದರು. ಓಕೆ ಆಯಿತು, ಎಷ್ಟು ಪೇ ಮಾಡ್ಬೇಕು ಹೇಳಿ, ನಮಗೆ ನೋಡಬೇಕು ಅಂತ ಹೇಳಿದ್ದಕ್ಕೆ ಒಬ್ಬರಿಗೆ 35 ರಿಂಗಿಟ್ಸ್ ಎಕ್ಸ್ಟ್ರಾ. ಓಕೆ, ಇದೆಲ್ಲ ಹಾಕೋಬೇಕಾ, ಸ್ಕ್ರ್ಯಾಚ್ ಆಗಬಾರ್ದು ಅಂತ. ಓಫು ಎಂಥ ಗಾಳಿ ಮಾರೆ, ಓ ಅಮ್ಮ. ಯೂಸ್ ಮಾಡೋದಿದ್ರೆ ಎಂತೆಂಥದೋ ಇದೆಲ್ಲ ಹಾಕೋಬೇಕು. ಹೌದು, ಬೀಳಲ್ಲ. ಯಾಕೆ ಅಂದರೆ
ಕೂದಲಿಲ್ಲದ ನಂದು ಕೂದಲೇ ಈ ರೇಂಜಿಗೆ ಹಾರ್ತಿದೆ ಅಂತ ಅನ್ನುವಾಗ ಎಷ್ಟು ಗಾಳಿ ಇರ್ಬೋದು. ವಿದ್ಯಾ ಇಲ್ಲಿಲ್ಲ? ಹಾ ನೋಡಿ ಇಲ್ಲಿ. ಯಪ್ಪ ಯಾವ್ದಮ್ಮ ಇದು ಭೂತ? ಬ್ಯಾಗ್ ಎಲ್ಲ ಅಲೋಡಿಲ್ಲ, ಬ್ಯಾಗ್ ಎಲ್ಲ ಅಲ್ಲೇ ಇಡಬೇಕು, ಯಾಕಂದ್ರೆ ಸುಮ್ಮನೆ ಮತ್ತೆ ಹಾರೋದ್ರೆ. ಸೊ ಅಷ್ಟು ಗಾಳಿ ಇದೆ. ಓಹೋ ಹಾ 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 ಹಾ. ಈಗ ನಾವು ಮಿಡ್ಡಲ್ಲಿ ಇದ್ದೇವಲ್ಲ, ಇನ್ನು ತುದಿಗೆ ಹೋಗುವ, ನೋಡುವ ಹೇಗಿದೆ ಏನಿದೆ ಅಂತ. ಈಗ ನಾವು ಮೇಲೆ ಬಂದಿದ್ದೇವೆ, ಇದು ಫೈನಲ್ ಸ್ಟೇಷನ್ನು. ಆ್ಯಂಡ್ ಅಲ್ಲಿ ಕಾಣ್ತಾ ಇರೋದು, ಅಲ್ಲಿಂದ ನಿಮ್ಗೆ ಏನು ಕಾಣ್ತಾ ಇದೆಯಲ್ಲ, ಅಲ್ಲಿಂದ ಸ್ಕೈ ಬ್ರಿಡ್ಜ್ ಸ್ಟಾರ್ಟ್ ಆಗ್ತದೆ. ಐದರ್ ನೀವು ನಡ್ಕೊಂಡು ಹೋಗ್ಬೋದು ಹೀಗೆ, ಬಟ್ ನಾನು ಆಲ್ರೆಡಿ ಸ್ಕೈ ಗ್ಲೈಡಿಗೆ ಬುಕ್ ಮಾಡಿದ್ದೇನೆ ಟಿಕೆಟ್. ಜುರ್ರ್ ಅಂತ ಹೀಗೆ ಕರ್ಕೊಂಡು ಹೋಗಿ ಬಿಡ್ತದೆ. ಬಂತು, ಈಗ ನಾವು ಇದರಲ್ಲಿ ಹೋಗುವ. ಲಂಕಾವಿಗೆ ಬಂದರೆ ದಯವಿಟ್ಟು ಇದನ್ನು ಮಿಸ್ ಮಾಡಲೇಬೇಡಿ. ಗ್ರೇಟೆಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಕೇಬಲ್ ಕಾರು, ಸ್ಕೈ ವಾಕು, ಸ್ಕೈ ಬ್ರಿಡ್ಜ್ ಎಂತೆಲ್ಲ ಇದೆ, ಪೂರ್ತಿ ಎಲ್ಲಾನು ನೋಡಿ ಒಳ್ಳೆ ಎಕ್ಸ್ಪೀರಿಯನ್ಸ್. ನಮ್ಮ ಮಲೇಷ್ಯಾ ಟ್ರಿಪ್ಪಲ್ಲಿ ನಮಗೆ ಇದು ವಾವ್ ಆಫ್ ವಾವ್ ಅಂತ ಅನಿಸಿದ್ದು. ಪ್ಲೀಸ್ ಬನ್ನಿ, ಇಲ್ಲಿ ಬಂದಿದ್ದೇವೆ ಈಗ. ಸ್ಕೈ ಡೋಮ್ ಇದು ನಮ್ಮ ಟಿಕೆಟಲ್ಲಿ ಇನ್ಕ್ಲೂಡ್ ಆಗಿತ್ತು. ನಾವು ದೊಡ್ಡ ಯಾವುದೋ ಕಾಂಬೋ ಪ್ಯಾಕೇಜ್ ತೊಗೊಂಡದ್ದು ಕ್ಲೂಕಲ್ಲಿ. ಬಟ್ ಲಾಸ್ಟ್ ಮಿನಿಟಿಗೆ ನಮ್ಗೆ ಗೊತ್ತಾಗಿದೆ, ಇದೊಂದು ಇತ್ತಲ್ಲ ನೋಡಲಿಕ್ಕೆ ಅಂತ. ಇದು ಏನಿಲ್ಲ ಅಂತ ಅನ್ಸ್ಬೋದು ನಿಮ್ಗೆ. ಎಂತ ಇದೆ ಇದು ಕರ್ಮ, 3 ಇದು ಮಾಡಿಟ್ಟಿದ್ದಾರೆ ಅಂತ ವಿಡಿಯೋದಲ್ಲಿ ತೋರಿಸ್ತೇನೆ ನೋಡಿ ಇವಾಗ, ಆಯ್ತಾ? ಟೊಯಿಂಕ್ ಯಾವುದೋ ಒಂದು ಪಾಯಿಂಟನ್ನು ನೋಡಿ ನೀವು, ನಿಮಗೆ ಇಡೀ ಬಿಲ್ಡಿಂಗ್ ಮೂವೋದಕ್ಕೆ ಆಗ್ತದೆ. ಓ ಕ್ರೇಜಿ. ಇಲ್ಲೇ 3 ಆಕ್ಟಿವಿಟಿ ಇತ್ತು ನಮ್ಮ ಟಿಕೆಟಲ್ಲೇ. ಒಂದು ಸ್ಕೈ ಡೋಮ್, ಇನ್ನೊಂದು 3D ಆರ್ಟ್ ಲಂಕಾವಿ, ಇನ್ನೊಂದು ಯಾವುದಮ್ಮ ಸ್ಕೈರೆಕ್ಸ್ ಕ್ಲೋಸ್ ಇತ್ತು. ಬಟ್ 3D ಆರ್ಟ್ ಉಯ್ಯೋ ಮಿಸ್ ಮಾಡಲೇಬೇಡಿ ನೀವು. ಇಲ್ಲಿ ಲಂಕಾವಿ, ಸ್ಕೈ ಬ್ರಿಡ್ಜು ಇಲ್ಲೆಲ್ಲ ಬಂದರೆ ಪೂರ್ತಿ ಒಂದಿನ ಬೇಕಾ ಅಂತ ಆ ಥರ ಇದೆ. ಅದ್ಭುತ, ತುಂಬ ಖುಷಿ ಆಯ್ತು ನಮಗೆ. ಚಿಯರ್ಸ್. ಅದರದ್ದು ಫೋಟೋಸ್ ಎಲ್ಲ ಈಗ ಅಪ್ಲೋಡ್ ಮಾಡ್ತೇನೆ ನೋಡಿ. ಚಿಂದಿ. ಓಕೆ, ಈಗ ಸಮಯ 6:15. ಇನ್ನು ಸಹ ಇಲ್ಲಿ ಬೆಳಕಿದೆ. 7:15, 7:20 ಹಾಗೆ ನಿಧಾನಕ್ಕೆ ಕತ್ಲಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಲಂಕಾವಿಯ ಒಂದು ಐಕಾನ್ ಅದು. ಲಂಕಾವಿ ಅಂತಂದರೆ ಆ ಒಂದು ಈಗಲ್ ಸ್ಟ್ಯಾಚ್ಯೂ ಎಲ್ರಿಗೂ ಸಹ ನೆನಪಾಗ್ತದೆ. ನಾವು ಅದನ್ನು ನೋಡ್ಲಿಕ್ಕೆ ಹೋಗ್ತೇವೆ. ಇಲ್ಲಿಂದ ಆ್ಯಕ್ಚುಲಿ ದೂರ, ಬಟ್ ಇಲ್ಲೆಲ್ಲ 20 ಕಿಲೋಮೀಟರ್ 20 ನಿಮಿಷದಲ್ಲಿ ಹೋಗ್ಬೋದು. ಸೊ ನಾವು ಹೋಗ್ತೇವೆ, ಅದನ್ನು ನೋಡ್ತೇವೆ. ಇನ್ನೊಂದೇ ದಿನ ಇರುತ್ತೆ, ನಾಡ್ದೆ ಹೇಗೂ ಹಾರದೆ ಬಿಡಿ. ಸೊ ಅದನ್ನು ನೋಡಿ ಏನಾದ್ರು ಡ್ಯೂಟಿ ಫ್ರೀ ಶಾಪ್ಸ್ ಇದ್ದರೆ, ಅಂಥದ್ದೇನು ಶಾಪಿಂಗ್ ಎಲ್ಲ ಮಾಡೋದಿಲ್ಲ ನಾವು, ಬಟ್ ಶಾಪಿಂಗ್ ಮಾಡಿ ಬರುವ. ಓಕೆ, ಸೂರ್ಯಾಸ್ತ ಆಗಿದೆ. ನಾವು ಬಂದು ರೀಚ್ ಆದಾಗ 7:15 ಆಗಿತ್ತು. ಬಂದಿದ್ದೇವೆ. ಬಟ್ ಈಗ ಎಂತ ಅಂದರೆ ನಮಗೆ ಈಗಲ್ದು ಪುಂಡೆ ಕಾಣ್ತಾ ಇದೆ, ಮುಖ ಕಾಣಬೇಕು.
ಬಂದಿದ್ದೇವೆ ನೋಡಿ, ಲಂಕಾವಿ ಅಂತ ಇಂತೂ ಬಂದು ತಲುಪಿದೆವು ಇಲ್ಲಿ. ಆಗಿತ್ತು, ಚೆನ್ನಾಗಿತ್ತು. ಹಾಗೆ ಫೋಟೋಸ್ ಎಲ್ಲ ಬಂತಾ? ನಮ್ಮ ಈ ಸಲದ ನನ್ನ ಮತ್ತು ವಿದ್ಯಾ ಫೋಟೋ ಏನಾದ್ರು ಚೆನ್ನಾಗಿ ಬಂದಿದ್ರೆ ಅದಕ್ಕೆ ಕಾರಣಕರ್ತರು ಯಶೋದಮ್ಮ ಅವರು. ಸೂಪರಾಗಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಾ ಇದ್ದಾರೆ. ಆಲ್ರೌಂಡರ್, ಟ್ರೂ ಆಲ್ರೌಂಡರ್. ಎಸ್, ಹೌಸ್ ಇಟ್ ಮ್ಯಾನ್? ಚೆನ್ನಾಗಿದೆ ಅಲ್ವಾ? ನೀವು ಕರೆಕ್ಟ್ ಟೈಮಿಗೆ ಬರಬೇಕು. ಒಂದು ಸೂರ್ಯಾಸ್ತ ಟೈಮು ಅಥವಾ ಸೂರ್ಯಾಸ್ತ ಆದಮೇಲೆ ಬಂದರೆ ತಂಪಲ್ಲಿ ನೋಡ್ಬೋದು. ಮಧ್ಯಾಹ್ನ 2 ಗಂಟೆ ಬಂದರೆ ಹಣ ಬಿಟ್ಬಿಡೋಣ ಅನ್ನೋ ಥರ ಆಗ್ತದೆ. ಏನು ಮರ ಕಾರ್ ಅಂತೂ ಫುಲ್ಲು ಜಿಗಿ. ಆ್ಯಕ್ಚುಲಿ ಇವತ್ತು ಚೆಂದ ಕಾಣ್ತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದ್ದಾವೆ? ಎಂತ ಗೊತ್ತಿಲ್ಲ. ಎಲ್ಲಿಗೆ ಏನು ಗೊತ್ತು, ಮಗ ಏನೋ ಕರ್ಕೊಂಡು ಹೋಗ್ತಾನೆ. ಯಾರು